ಸುಳ್ಳಕ್ಕ ನಾನು ಕಾಫಿ ಕೊಡ್ತೀನಿ. ರೀ ಛೇ, ಕಾಫಿನ ಚೆಲ್ಬಿಟ್ಟಿಯಲ್ಲ, ನೋಡ್ಕೊಂಡು ಕೆಲಸ ಮಾಡಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ರೀ ಮಾಯನ್ ಯಾಕೆ ಬೈತಿದ್ದೀರಾ? ಅವಳದ್ದೇನೂ ತಪ್ಪಿಲ್ಲ. ನೀವೇ ಯಾವುದೋ ಧ್ಯಾನದಲ್ಲಿದ್ರಿ, ಕಾಫಿ ಚೆಲ್ಕೊಂಡ್ರಿ. ಸಾರಿ. ಸಂಜು ರೂಮಲ್ಲಿ ಒಬ್ಬಳೇ ಅಳ್ತಾ ಇದ್ಲು, ನೀವು ಅಲ್ಲೇ ಇದ್ರಂತಲ್ಲ, ಯಾಕೆ ಹಾಗೆ ಮಗು ಒಬ್ಬಳನ್ನೇ ಬಿಟ್ಟು ಬಂದ್ರಿ? ಹೌದು ಶಾಂತ, ಅಂಜು ಅಳ್ತಾ ಇದ್ಲು. ನಂಗೆ ಯಾಕೋ ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು, ಹಾಗೆ ಬಂದ್ಬಿಟ್ಟೆ. ನೀನು ಅವಳನ್ನ ಒಬ್ಳನ್ನೇ ಬಿಟ್ಟು ಬಂದ್ಯಾ? ಇಲ್ಲ, ಅವಳ ಜೊತೆಗೆ ವಿದ್ಯಾ ಇದ್ದಾಳೆ. ಹಾ, ಶಾಂತ, ಮಗು ಮತ್ತೆ ಅಳ್ತಾ ಇದೆ. ಮಾಯಾ, ಏನ್ ನೋಡ್ತಾ ನಿಂತಿದ್ಯಾ? ಮಗುನ್ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡ. ಕರ್ಕೊಂಡು ಹೋಗು. ಬೇಡಮ್ಮ, ಪಾಪುನ ಸುಳ್ಳಕ್ಕನ ಜೊತೆ ಕಳಿಸ್ಬೇಡ. ಏ ಸುಳ್ಳಕ್ಕ, ಇರು, ನಾನು ಬರ್ತೀನಿ. ರೀ ತುಂಬ ತಲೆ ನೋಯ್ತಿದ್ಯಾ? ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ? ಪ್ಲೀಸ್ ಶಾಂತ, ನನ್ನನ್ನೇನು ಕೇಳಬೇಡ. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನಾನು ಬಿಟ್ಬಿಡು. ಯಾಕೋ ಅವ್ರು ಬೆಳಗ್ಗಿಂದ ಒಂಥರ ಇದ್ದಾರಲ್ಲ, ಏನಾಗಿರ್ಬೋದು? ಆಫೀಸಲ್ಲಿ ಏನಾದರೂ ಆಯ್ತಾ? ಆಮೇಲೆ ಕೇಳ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್